ಹೌದು ಅಧ್ಯಕ್ಷ ಆದೇಶದ ಮೇರೆಗೆನೆ ಅಲ್ವಾ? ಮತ್ತೆ ಏನಕ್ಕೆ ಮೆಂಬರ್ ಮೀಟಿಂಗ್ ಕರೆದಿದ್ದೇನೆ ನೀವು? ಕೂತ್ಕೊಳ್ಳಿ. ಅಧ್ಯಕ್ಷ ಅಪ್ಪಣೆ ಮೇರೆಗೆ ಏನನ್ನ ನೀವು ಬರ್ಕೊಳ್ಳಿ ರಿಜಿಸ್ಟ್ರೇಷನ್ ಬುಕ್ ಅಲ್ಲಿ. ಅಧ್ಯಕ್ಷ ಅಪ್ಪಣೆ ಮೇರೆಗೆ ಪಂಚಾಯತ್ ಬಿಲ್ಡಿಂಗ್ ದಬ್ಬೋದಕ್ಕೆ ನಿಮ್ಗ ಬರ್ದಿದ್ರೆ ಕುಡಿ, ನಾವು ಅದು ಅನೌನ್ಸ್ ಮಾಡಲ್ಲ. ನಾವು ಬಂದಿರೋದು ಇವತ್ತು ಫೈನಲ್ ಆಗಿ ಒಂದೇ, ಆ ಹೆಣ್ಣು ಮಕ್ಕಳಿಗೆ ನೀವು 7,500 ಯಾಕೆ ಸಂಬಳ ಹಾಕಿದ್ರಿ ಅಷ್ಟು ಕೇಳಕ್ ನಾವು ಬಂದಿರೋದು, ಆಯ್ತಾ? ನೀವ್ ಯಾರನ್ನ ಕೇಳಿ ಹಾಕಿದ್ರೆ ಗೊತ್ತಿಲ್ಲ, ಅಧ್ಯಕ್ಷನ ಕೇಳಿ ಹಾಕಿದ್ರಿ ಅಂದಾಗ ಅಧ್ಯಕ್ಷರು ಹೇಳಿದ್ರು ನನ್ಗೆ ಗೊತ್ತಿಲ್ಲ ಅಂತ, ಅಧ್ಯಕ್ಷರು ಅಂಕಲ್ ಅವ್ರ ಹಸ್ಬೆಂಡ್ ಹೇಳಿದ್ರು ನನ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರು ಹೇಳವ್ರೆ ನನ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು. ಈಗ ನಾವ್ ಇಲ್ಲೇ ಧರಣಿ ಕೂತ್ಕೊಂತೀರಿ, ನಾಳೆ ಗಂಟ ನೋಡೋಣ. ನೀವು ಸಂಬಳ ಕಟ್ ಮಾಡಿರೋದು ಗೊತ್ತಾ ನಿಮ್ಗೆ? ಹೇಳಿ ಮೇಡಮ್. ಬರೀ ಅರ್ಧ ದಿನ ಅಷ್ಟೇ ಬಂದಿರೋದು. ಅರ್ಧ ದಿನ ಯಾರ್ಯಾರು ಬಂದಿದ್ರು ಅದು ಇದು ಮಾಡ್ಬೇಕು. ಅರ್ಧ ದಿನ ಕೇಳ್ತಾ ಇದ್ದಾರೆ ಮೇಡಮ್ ಅವ್ರ ಸಂಬಳ. ಅರ್ಧ ದಿನ ಮಾಡೋದು ಪೇಮೆಂಟ್ ಕೇಳ್ತಾ ಇದ್ದಾರಾ? ಹಾ ದರ್ಪ ಅಕ್ಕ ಬಕ್ಕ ಬನ್ನಿ ಮೇಡಮ್ ಇಲ್ಲಿ. ಕರೀರಿ, ಈಗ ಅಧ್ಯಕ್ಷನೇ ಕೇಳೋಣ, ಕರೀರಿ. ಅವ್ರು ಹೇಳ್ತಾವ್ರೆ ಅರ್ಧ ದಿನ ಕೆಲಸ ಮಾಡ್ತಾರೆ ಸರ್. ಅರ್ಧ ದಿನ ಯಾರು ಮಾಡ್ತಾ ಹೋದ್ರೆ ಮಾಮೂಲಾಗಿ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಇಲ್ಲಿ ಕೂತಿರ್ತೀರಿ. ಇಲ್ಲಿ ಕೂತು ಡ್ರೈವರ್ ಸ್ವಲ್ಪ ಲೇಟ್ ಆಗ್ಬೋದು, ಬರ್ಬೋದು. ಆವಾಗ ನಾವು ಡ್ಯೂಟಿ ಮೇಲೆ ಗಾಡಿ ಹತ್ರ ಎಲ್ಲೆಲ್ಲಿ ನಿಲ್ಸ್ಕೊಂಡು ಇದು ಮಾಡಿದ್ರಕ್ಕ ನೀವು? ಒಂದ್ಸಲ ಅಲ್ಲಿ ಮುಚ್ಚಂದ್ರ ಹತ್ರ ಹಂಗೆ 2 ಅವರ್ ನಿಂತಾಯ್ತು, ಅವಾಗ ಯಾರು ಬಂದಿಲ್ಲ. ಫೋನ್ ಮಾಡಿಬಿಟ್ಟು ಸಾಕಿದ್ದೆ ಬೆಂಕಿ ಹಚ್ಬಿಟ್ಟು ಬನ್ನಿ ಅಂತಂದ್ರು. ಮತ್ತೆ ಅಧ್ಯಕ್ಷ ಮೇಲೆ ಇವತ್ತು ಅಪಾದನೆ ಮಾಡ್ತೀರಿ ನೀವು. ನನ್ನ ಅಧ್ಯಕ್ಷ ಎಷ್ಟು ಅವರ್ ನಿಂತಿದ್ರೆ ಪಿ ಡಿ ಅವ್ರಿಗೆ ಸೆಕ್ರೆಟರಿ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ರಾ? ಮೇಡಮ್ ಹೇಳಿದ್ಕೆ ವರ್ಷಪ್ಪ ಅವ್ರು ಫೋನ್ ಮಾಡಿ ಹೇಳಿ ಅವ್ರಿಗಂತಂದ್ರೆ ಹೇಳಿ ಆಫೀಸ್ ಫೋನ್ ಮಾಡಿ ಹೇಳಿ ಅಂತಂದ್ರು. ಆಮೇಲೆ ಅಪ್ಪಣ್ಣ ಅವ್ರು ಫೋನ್ ಮಾಡಿದ್ರೆ ಇನ್ನೊಬ್ರು ಕಳ್ಸ್ಬಿಟ್ಟು ಅವ್ರು ಹೇಳ್ತಾರೆ ನಿಮ್ಗೆ ಗಾಡಿ ಬಿಟ್ಬಿಟ್ಟು ಬನ್ರಿ, ಆಮೇಲೆ ಗಂಡಸ್ರನ್ನ ಕಳ್ಸ್ಕೊಡ್ರಿ ಅಂತ ಅವ್ರು ಫೋನ್ ಮಾಡಿದ್ರು. ನೀವು ಅಲ್ಲಿ ಎಷ್ಟೊತ್ತು ಅವ್ರಿಗೆ ವೇಟ್ ಮಾಡಿದ್ರಿ ಅಕ್ಕ? 2 ಅವರ್ 3 ಅವರ್ ಇತ್ತು. ಅವರು ಕಷ್ಟ ಸುಖ ಎಲ್ಲ ಬಿಟ್ಬಿಟ್ಟು ಮೇಡಮ್ ಲೇಡೀಸ್ ಅವರು ಏನೇ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಕಸ ಎತ್ತೋದು ವಿಡಿಯೋ ಮೆಂಬರ್ ಅವರೆಲ್ಲ ಸೆಕೆಂಡ್ ಅವ್ರಿಗೆ ಪೇಮೆಂಟ್ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಅವ್ರಿಗಾದ್ರೂ ಮಾಡ್ಬೇಕಲ್ವಾ ಮೇಡಮ್? ಎಷ್ಟು ದಿನ ಕೆಲಸ ಮಾಡಿದ್ರಿ? ಇಷ್ಟೊತ್ತಿನ ಹೇಳಿದ್ರೆ ಅಧ್ಯಕ್ಷ ಹೇಳಿದಕ್ಕೆ ನಾನು ಅರ್ಧ ಸಂಬಳ ಮಾಡಿದ್ದೀನಿ. ಈಗ ಅಧ್ಯಕ್ಷ ಇಲ್ಲಿ ಅವ್ರೆ, ಅಧ್ಯಕ್ಷ ಹಸ್ಬೆಂಡ್ ಲೈನಲ್ಲಿ ಅವ್ರೆ, ಅವ್ರು ಹೇಳ್ತಾವ್ರೆ ನನ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು. ಇಷ್ಟೊತ್ತಿನ ಹೇಳಿದ್ರೆ ನಮ್ಮ ಹತ್ರ ಅಧ್ಯಕ್ಷ ಹೇಳಿದಕ್ಕೆ ನಾನು ಅರ್ಧ ಸಂಬಳ ಹಾಕಿದ್ದು ಅಂತ. ಯಾಕೆ ಡಬಲ್ ಗೆ ನಾನು ಬೆಳಗ್ಗೆ ಹೇಳ್ದ ಅಲ್ಲ ನೀವು ಹೋಗಿ ಅಲ್ಲಿ ಮಾತಾಡ್ತೀರಿ. ಇವಾಗ ಅಂಕಲ್ ಮಾತಾಡ್ತವ್ರೆ ಲೈನಲ್ಲಿ ಅವ್ರೆ, ಯಾಕೆ ನೀವು ಸಂಬಳ ಅರ್ಧ ಅಲ್ಲ ಈಗ ತಂದಿರಿ ಕೆಲಸ ಯಾಕೆ ಮಾಡಿದ್ರಿ ನೀವು? ಅಧ್ಯಕ್ಷ ಹೇಳಿದ್ರು ಅರ್ಧ ಸಂಬಳ ಏಕಕ್ಕೆ ಏನು ಹೇಳಿದ್ರ ಕರೆದ್ಬಿಟ್ಟು ಸ್ಯಾಲ್ರಿ ಹಾಕಿ ಕೊಟ್ಟವ್ರೆ, ಅದ ಅರ್ಧ 7,500 ಕೊಟ್ಟವ್ರೆ. ಹಾ ಕೇಳಿದ್ರೆ ನೀವು ಅದ್ ಮಾಡ್ತಾರ ಇದ್ ಮಾಡ್ತಲ್ಲ ಹಂಗ್ ಮಾಡ್ತಲ್ಲ ಹಿಂಗ್ ಮಾಡ್ತಲ್ಲ ಅಂತಾರೆ, ಆಯ್ತಾ? ಅವ್ರ ನಾ ಇವಾಗ ಹ್ಯಾಂಡ್ ಗ್ಲೌಸ್ ಕೊಡಲ್ಲ, ಶೂಸ್ ಇಲ್ಲ, ಅವ್ರ ಸೇಫ್ಟಿ ಏನು ನೋಡಲ್ಲ. ಗ್ಲೌಸ್ 6 ತಿಂಗಳಿಂದ ಕೇಳ್ಕೊಂಡಿದ್ದೀರಿ, ಕಸಲ್ಲ ಎತ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಲ್ಲ, ಏನಿಲ್ಲ. ನಮ್ಮ ಮೈಸೂರು ಗ್ರಾಮ ಪಂಚಾಯತಿಯಲ್ಲಿ ಕಸ ಎತ್ತುವಂಥ ಸ್ಟಾಫ್ಗೆ ಅವ್ರಿಗೆ ಯಾರಿಗೂ ಅಷ್ಟೇ ಇವತ್ತು ಏಕೈಕಿ ನಂಗೆ ಫೋನ್ ಮಾಡ್ತಾರೆ ಸ್ಟಾಫು. ಯಾಕಪ್ಪ ಅಂತ ಹೇಳಿದ್ರೆ ಹಣ ಅರ್ಧ ಸ್ಯಾಲ್ರಿ ಹಾಕಿದ್ದಾರೆ ಅಂತಾರೆ. ಯಾಕೆ ಅರ್ಧ ಸ್ಯಾಲ್ರಿ ಹಾಕಿದ್ರು ಅಂತ ಪಿ ಡಿ ಒನ್ ಬಂದು ಹೇಳಿದಾಗ ಅವ್ರು ಇಟ್ಕೊಂಡು ಸರ್ ಅವ್ರು ಅರ್ಧ ಕೆಲಸ ಮಾಡಿದ್ದಾರೆ, ಅರ್ಧ ಕೆಲಸ ಮಾಡಿದ್ರಿಂದ ಅವ್ರಿಗೆ ನಾವು ಅರ್ಧ ಸ್ಯಾಲ್ರಿ ಹಾಕ್ತೀನಿ ಅಂತ. ನಾನು ಕೇಳ್ತೀನಿ ಮೇಡಮ್ ಏನು ನಿರ್ಧಾರ ತೊಗೊಂಡ್ರಿ? ಈಗ ಯಾರನ್ನ ಈಗ ಸಭೆ ಕರಿಬೇಕು, ಮೆಂಬರ್ ಮುಂದೆ ಮಾತಾಡಬೇಕು, ಏನು ಅರ್ಧ ಕೆಲಸ ಅದು ಹಿಂಗೆ ಮಾಡಿದ್ವಿ ಅಷ್ಟು. ಈಗ ಅವ್ರು ಸ್ಟಾಫ್ಗಳು ಎತ್ಕೊಂಡೋದು ನಿಮಗೆ ಏನು ಕೆಲಸ ಮಾಡ್ತಾರೆ ಅದೇ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಕೇಳಿದಾಗ ಅಧ್ಯಕ್ಷರ ಮೇಲೆ ಹೇಳಿದ್ರು, ಅಧ್ಯಕ್ಷರು ಫೋನ್ ಮಾಡಿ ಅವ್ರು ಕೇಳಿದಾಗ ನಮ್ಮ ಸದಸ್ಯರು ಕೇಳಿದಾಗ ಅವ್ರು ಇಟ್ಕೊಂಡು ಅಧ್ಯಕ್ಷರು ನನಗೆ ಗೊತ್ತೇ ಇಲ್ಲಪ್ಪ ಈ ವಿಚಾರವಾಗಿ ನನಗೆ ಗೊತ್ತೇ ಇಲ್ಲ ಅಂತಾರೆ. ಇವ್ರು ನೋಡಿದ್ರೆ ಸುಮ್ಮನೆ ಆದರೂ ಅಧ್ಯಕ್ಷರ ಮೇಲೆ ಅಂತ ಇಲ್ಲಿ ತಂದಿಟ್ಟ ಕೆಲಸ ಮಾಡ್ತಾರೆ. ಈಗ ಅದು ಮಾತ್ರ ಅಲ್ಲ, ಈಗ ಇವರು ಇರೋ ಸ್ಟಾಫ್ ಹತ್ರ ಕೆಲಸ ತೆಗೆತ್ತಾಗಲ್ಲ, ಇವ್ರು ದರ್ಪಲ್ ಬಂದು ಕಸ ಎತ್ತವ್ರ ಮೇಲೆ ತೋರಿಸ್ತಾರೆ.